ನಿನಗೆ. ದ್ರೌಪದ, ಹಿಂದಿನ ಘಟನೆಗಳನ್ನು ಸ್ಮರಿಸಿಕೊಂಡು ನೀನೇಕೆ ಈ ರೀತಿಯಾಗಿ ಚಿಂತಿಸುತ್ತಿರುವೆ? ಶಾಂತಳಾಗು ದ್ರೌಪದ, ಶಾಂತಳಾಗು. ಇನ್ನೂ ಬಿಟ್ಟಿಲ್ಲವೇ ಅಣ್ಣ ನಿಮ್ಮ ಈ ಉಚ್ಚತನದ ಭ್ರಾಂತಿ? ಓ ಧೃತರಾಷ್ಟ್ರನ ಪಾಪಿ ಪಿಂಡಗಳು ನನ್ನನ್ನು ನಮ್ಮವರನ್ನು ಮುಗಿಸಲು ಎಷ್ಟು ಸಂಚುಗಳನ್ನು ಮಾಡಿದರು, ವಿಷದ ಲಡ್ಡುಗಳನ್ನು ತಿನ್ನಿಸಿದರು, ಸರೋವರಕ್ಕೆ ತಳ್ಳಿದರು, ಅರಗಿನ ಮನೆಯಲ್ಲಿ ನಮ್ಮನ್ನು ಸುಡಲು ಯತ್ನಿಸಿದರು, ಇಂದ್ರಪ್ರಸ್ಥವನ್ನು ಕಸಿದುಕೊಂಡರು, ಆ ಶಕುನಿಯ ಮೋಸದ ಪಗಡೆ ಆಟವನ್ನು ಆಡಿಸಿ ನಮ್ಮನ್ನು ಸೋಲಿಸಿ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿ ಘೋರ ಕಷ್ಟ ಪರಂಪರೆಗಳನ್ನು ತಂದೊಡ್ಡಿದು ಆ ನಯವಂಚಕರೊಡನೆ ನಮಗೆ ಶಾಂತಿ ತುಂಬಿದ ರಾಜಸಭೆಯಲ್ಲಿ ಅರದಿ ಪಾಂಚಾಲೆ ಬಿಡುಮುಡಿಯನ್ನು ಹೆಳೆದು ವಸ್ತ್ರಾಪರಣ ಮಾಡಿದನಲ್ಲ ಆ ದುರುಳ ದುಶ್ಯಾಸನ ಪಾಂಚಾಲಿ ನನ್ನ ತೊಳೆ ಮೇಲೆ ಕುಳಿತುಕೋ ಎಂದು ತೊಳೆ ತಟ್ಟಿ ಕರೆದನಲ್ಲ. ಅಂದೇ ಆ ದುರುಳ ದುಶ್ಯಾಸನ ಹೃದಯವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲ ಬಿಡುಮುಡಿಯನ್ನು ಕಟ್ಟಿಸಿ ಆ ದಕ್ಷಿಣ ದುರ್ಯೋಧನ ತೊಡೆಯನ್ನು ಈ ನನ್ನ ಗದೆಯಿಂದ ಪುಡಿ ಪುಡಿ ಮಾಡಬೇಕಿದೆ. ಆಗಲೂ ನೆಮ್ಮದಿದೆ ಶಾಂತಿಯ ಮಂತ್ರ. ಅಗ್ಗಜ ಗುರುಕುಲಾದ ಬರನು ಸದೆ ಬಡಿದನು, ಗುರುಕುಲಾದ ಬರನು ಸದೆ ಬಡಿದನು, ಸಿರಿಯಂ ನೆರೆದು ದುರಂಕಾರದಿ ಸಿರಿಯಂ ನೆರೆದು ಧಿಕ್ಕರಿಸಿಬಲ್ಲ ಶಕ್ತಿ ಗುರುಕುಲಾದ ಬರನು ಓದಿಸುವೆನು. ಅಗ್ರಜ ಅನುಜರೆಂಬುವ ಹಕ್ಕರೆಲ್ಲ ಸೊಪ್ಪಿದ ಪುಲ್ಲ ಪುಂಜಿಗಳ ಅನುಜರೆಂಬುವ ಹಕ್ಕರೆಲ್ಲ ಸೊಪ್ಪಿದ ಪುಲ್ಲ ಪುಂಜಿಗಳ ಒಕ್ಕಸವೆಲ್ಲವ ಭಕ್ಷಿಸಿದ ಅಧ್ಯಾಯವೆಸಗಿದ ಒಕ್ಕಸವೆಲ್ಲವ ಭಕ್ಷಿಸಿದ ಅಧ್ಯಾಯವೆಸಗಿದ ಲೆಕ್ಕಿಸದೆ ಸೊಪ್ಪಣಗಿಸಿಕೊಂಡು ಮುಕ್ಕಿಸಿರುವ ಕಣದೊಳಗೆ ಲೆಕ್ಕಿಸದೆ ಸೊಪ್ಪಣಗಿಸಿ ಮುಕ್ಕಿಸದಿರುವ ಕಣದೊಳಗೆ ಸಭೆಯಲ್ಲಿ ದ್ರೌಪದಿ ಸಭೆಯು ಪತ್ನಿಯ ಗರ್ಭದಲ್ಲಿ ದುರ್ಮಾತನನ್ನು ಬೆಳೆ ಬಾಗಿದು ವೈರಿ ಕುರುಕುಲಾದ ಮರನು ಓದಿಸುವೆನು. ಸಿರಿಯ ಮೆರೆದು ದುರಂಕಾರಡಿ ಸಿರಿಯ ಮೆರೆದು ದುರಂಕಾರ ಧಿಕ್ಕರಿಸಿಕೊಳ್ಳಲು ಸೊಪ್ಪಿನ ವೈರಿ ಕುರುಕುಲಾದ ಮರನು ಎಳೆ ಬಗೆದು ಬಿಸೋ. ಅಗ್ರಜ 13 ವರ್ಷಗಳಿಂದ ಹತ್ತಿ ಬಗೆಯಾಡುತ್ತಿರುವ ಈ ಭೀಮನ ಕೋಪ ಜ್ವಾಲೆ ಇನ್ನೂ ಆರುವುದಿಲ್ಲ. ಸರ್ವ ಪ್ರಕಾರದಿಂದಲೂ ಆ ಕೌರವರ ಕುಲದೆ ಬೇರೆ ಕಿತ್ತೆಸೆಯುವರು. ಈ ಭೀಮನಿಗೆ ಎಲ್ಲಿಯ ಶಾಂತಿ?
ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿದೆಯಾ ಬಾ ಸ್ವಾಮಿ, ಒಂದು ಕಾರ್ಯವಿದಾಯಿತು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯಿಂದ ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೀಯ ದೇವ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ವಾಸುದೇವ, ಅಸ್ಥಿರವಾದ ರಾಜ್ಯದಾಸಿಗಾಗಿ ಅಪಾರ ಪ್ರಜಾಕೋಟಿಯನ್ನು ಬಂಧು ಬಾಂಧವರನ್ನು ಯುದ್ಧವೆಂಬ ಎಮ್ಮವರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಮಾತೆಯ ಶಿರದಲ್ಲಿ ಹೆಪ್ಪು ಕಟ್ಟಿದ ರಕ್ತಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ ಸಿರಿ ಸಂಪದ ದಾಸಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂಬಿಂದ ಅಪವಿತ್ರ ಭೂಮಾದಯ ಪವಿತ್ರಗೊಳಿಸಲು ಮುಂದೆ ಘೋರ ಹತ್ಯೆಯನ್ನು ನೀಕ್ಷಿಸೆ ಸಗಿಸಲೇ ದಿಗದಿ ಕೆರಳು ಸಂಧಿಗೆ ಆಪದ್ಬಂಧುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ, ನನ್ನದ ಒಂದು ತುಣುವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ ವಾಸುದೇವ. ಕಾಳಗ ಕೈಯುವುದು ಅಸಮತವೆನಗೆ. ಪರಮಾತ್ಮ, ಕಾಳಗ ಕೈಯುವುದು ಅಸಮತವೆನಗೆ. ಕಾಳಿಸಬೇಡನ್ನ ಬೇಡುವೆ ದೇವ. ಕಾಳಿಸಬೇಡನ್ನ ಬೇಡುವೆ ದೇವ. ಕಾಂತಿಯಿಂದಲೇ ರಾಜವ ಪಡೆವ ಇಷ್ಟ ಇಷ್ಟ ಕಾಂತಿಯಿಂದಲೇ ರಾಜವ ಪಡೆವ ಅಂಧನ ಮಾಡಲು ಬೇಡುವೆ ದೇವ. ಅಂಧನ ಮಾಡಲು ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಗಗನರು ಬೇಡವುದೇ ಓ ದೇವ, ಗಗನರು ಬೇಡವುದೇ. ನಮ್ಮ ಕಡೆ ನೀನು ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಹೇಗಾದರೂ ಮಾಡಿ ಸಂಧಿಗೆ ಸಮ್ಮತಿಸುವಂತೆ ಮಾಡಬೇಕಂದ. ಸತ್ಪುರುಷ ಹೃದಯ ಮಂದಿರ, ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧಿ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮ ಸಮ್ಮತವಾಗಿಯೇ ಇದ್ದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು
ಮುಂದೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಮಮಕಾರ ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಛೇ, ನಮ್ಮ ಹೇಳಿ ಜನ್ಮವನ್ನು ಸುಡಬೇಕು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ, ಕೃಷ್ಣ, ಅಣ್ಣನ ಮಾತನ್ನು ಅನುಮೋದಿಸಿ ನೀನೇಕೆ ನಮ್ಮನ್ನು ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟ ಇಷ್ಟಗಳೇ ನಮ್ಮ ದೈವಗಳಾದವು. ಅದನ್ನು ತೊಲಗಿಸಿ ಮುನ್ನುಗ್ಗಡವೇದಂದರೆ ಈ ಬಾತೃ ಎಂಬ ಮಮಕಾರದ ಪೆಟ್ಟು ನಮ್ಮನ್ನು ಬಿಡುತ್ತಿಲ್ಲ. ಛೈ, ಏಡಿ ನಮ್ಮ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದ್ರುಪದ ನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತವೇ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಯನ್ನೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ಲೋಕ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ಹೇಳಲಿ ಕೃಷ್ಣ? ಜನಾರ್ದನ, ವೇಣು ಲೀಲಾ ಪ್ರವೀಣ, ಸೆರೆಗುಟ್ಟಿ ಬೇಡಿದರು ತೋರಲಿ
ಧೂಳು ಹಂಬಲಿಸುತ್ತಾ ಜೂಜಿನ ವ್ಯಾಮೋಹವನ್ನು ತಲೆಗೇರಿಸಿಕೊಂಡು ಧರ್ಮಪತ್ನಿಯನ್ನೇ ಪಣಕ್ಕಿಟ್ಟು ಸೋತ ಧರ್ಮಪ್ರಭು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇವರು 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 ನನ್ನ ಪತಿ. ಛೇ! ಓಹೋ, ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಆ ಬಂಡಬಕನನ್ನೇ ಕೊಂದ ಧೋರ್ದಂಡ. ನಿಮಗೇಕೆ ಬೇಕು ಆ ಗದಾದಂಡ? ಅದನ್ನು ಬಿಸುಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಸ್ವಾಮಿ! ಛೇ! ಪಾರ್ಥ, ಪಲ್ಗುಣ, ಕಿರೀಟಿ, ಗಾಂಡೀವಿ, ಸವ್ಯಸಾಚಿ, ಧನಂಜಯ, ದಶನಾಮಧೇಯ, ಆ ಪರಶಿವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ. ಆ ವಿರಾಟ ನಗರದಲ್ಲಿ ಉತ್ತರಿಗೆ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತೈ ತೈ ಎಂದು ನಾಟ್ಯವ ಕಲಿಸಿದ ಮಹಾನಾಟ್ಯ ಪ್ರವೀಣ. ನಿಮಗೇಕೆ ಬೇಕು ಸ್ವಾಮಿ ಈ ಗಾಂಡೀವ ಧನಸ್ಸು? ಇದನ್ನು ಬಿಸುಟು ಕೈಗೆ ಬಳೆಗಳನ್ನು ತೊಡೆದುಕೊಳ್ಳಿ. ಸ್ವಾಮಿ! ಅಣ್ಣ, ತಂಗಿ, ಇವರು ಮತ್ತೆ ಇವರಾರು ನನ್ನ ಪತಿಗಳಲ್ಲ, ನನ್ನ ಪತಿಗಳಲ್ಲ, ನನ್ನ ಪಾಲಿನ ಭೃತ್ಯ ಸ್ವರೂಪರು. ಅಣ್ಣ, 13 ವರ್ಷಗಳಿಂದಲೂ ಬಾಚದೆ ಜಡೆಗಟ್ಟಿರುವ ಈ ನನ್ನ ಕೇಶರಾಶಿಗಳನ್ನು ಮುಡಿಗಟ್ಟಿಸಿಕೊಳ್ಳಲು ನಿನ್ನೊಬ್ಬನ ಆಜ್ಞೆ ಆದರೆ ಸಾಕು. ಆ ರಣರಾಂಗಣದಲ್ಲಿ ನಾನೇ ರಣಚಂಡಿಯಂತೆ ಹೋರಾಡಿ ಆ ದುಷ್ಟಶಾಸನ ನೋಡಲು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ನನ್ನೀ ಕೇಶರಾಶಿಗಳನ್ನು ಮುಡಿಗಟ್ಟಿಸಿಕೊಳ್ಳುವೆನು ಅಣ್ಣ, ಮುಡಿಗಟ್ಟಿಸಿಕೊಳ್ಳುವೆನು. ಒಂದು ವೇಳೆ ಕೃಷ್ಣ, ತಂಗಿ, ಒಂದು ವೇಳೆ ಅದು ಸಾಧ್ಯವಾಗದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬೆದ್ದು ನನ್ನ ದೇಹ ತ್ಯಾಗವನ್ನು ಮಾಡಿಕೊಳ್ಳುವೆನು ಅಣ್ಣ, ದೇಹ ತ್ಯಾಗವನ್ನು ಮಾಡಿಕೊಳ್ಳುವೆ. ವಾಸುದೇವ, ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗಾಯಿತಲ್ಲ ಎಂದು ಹೇಳಿದನಷ್ಟೇ. ಇವಳು ಹೇಳಿದನ್ನು ನೀನು ಕೇಳಿದೆಯಲ್ಲ, ಹೋಗಲಿ ಬಿಡು. ಏಕೆ ಕೇಳಿ ಅದರಿಂದ ಆಗುವ ಪ್ರಯೋಜನ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಅದು ನನಗೆ ಒಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಲ್ಲವೇ, ಅವರೇ ಅದನ್ನು ಬಗೆಹರಿಸಲಿ. ಇದಕ್ಕೂ ಈ ಭೀಮನಿಗೆ ಯಾವ ಸಂಬಂಧವೂ ಇಲ್ಲ. ಅವ್ವ, ಸಂಬಂಧವಿಲ್ಲ ಭೀಮ. ಬಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತವೇ ಮಡದಿ ಪಾಂಚಾಲಿಯ ಬಿಡುಗಡಿಯ ಕಟ್ಟುವೆನೆನು ಕನಕಧಾ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನು ನುಡಿದೆಯೋ ನೀನಂದು ಗಂಡುಗಲಿ ಧಮ್ಮದ ನುಡಿಗಳ ನುಡಿದು ಭಾವ ಮರೆತು ನಿದ್ರೆಯೊಳ್ಳಿಗೆಯೋ ಮನೋಗರ ಇಲ್ಲಿ ಕರುಳಿರುವ ಕೂವಕ ಕಂಠದ ಬಿಡುಗಡೆ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನೀ ಕಣ್ಣೀರ ಬದಲಾಗಿ ಹಾಗೆ ಹೆಂಡಿನ ಕಣ್ಗಳಲ್ಲಿ ಶತ ಸಾಹಸ ಮಾಡಿ ಕಂಬನಿಯ ತರಿಸಬೇ. ಕಾಲದೆ ಆ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಗುರು ಸಮುದ್ರ
ತರುವೆನು ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಾಗೇದು ದುಶ್ಯಾಸನನ ಭಣನ ಪೂಡಿಗುಡ್ಡ ಪಾದಕಿ ದುರ್ಯೋಧನ ತೊಡೆಯ ದೃಪದ ಸುತೆ ಈ ನಿನ್ನ ಬಿಡು ಮುಡಿಯ ಕಟ್ಟಿಸುವೆ ಪಣದಿರುವೆತೆಯ ನರಕ ಮರ್ದನ ಭೀಮ ಕೇಳಿದ ನಬಿಮತ ಕಾರ್ಮೋಡ ಗುಡುಗಿ ಗುಡುಗಿ ಬರಗಳು ಈ ಭೂಮಿ ನಡುಗಿ ನಡುಗಿ ಒಟ್ಟಿರಪ್ಪ ಸತಿ ಸತ್ಯ ಸಾವರ ಹೋಗ್ತಾರೆ. ಕೃಷ್ಣ ಕಾರ್ಮೋಡ ಗುಡುಗಿ ಗುಡುಗಿ ಬರಗಳು ಈ ಭೂಮಿ ನಡುಗಿ ನಡುಗಿ ಒಟ್ಟಿರಪ್ಪ ಸತಿ ಸತ್ಯ ಸಾವರ ಹೋಗ್ತಾರೆ. ಗುರುವರ ಶಿರವನ್ನು ಪಡೆಯಲಿಲ್ಲ ಗುರುವರ ಶಿರವನ್ನು ಪಡೆಯಲಿಲ್ಲ ಕರದಿಗಂತದಲ್ಲಿ ಬಳಲಿದ ವಿಜಯವ ಕರದಿಗಂತದಲ್ಲಿ ಬಳಲಿ ಕುಲವ ಕಲಿತಿರುವೆ ಕೃಷ್ಣ ಗುರುಕುಲವ ಕಲಿತಿರುವೆ ಕುಲ ಕೌರವನ ಪರಿಚಯಿಸಿದಲ್ಲಿ ಕುಲ ಕೌರವನ ಪರಿಚಯಿಸಿ ಆರ್ಬೋರ ಗುಡುಗಿ ಗುಡಿ ಬರಲು ಈ ಭೂಮಿ ನಡುಗಿ ಕೃಷ್ಣ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಭೀಮ ಭೀಮ ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಏಕೆ ಹಿಂದೆ ಮರೆತಿರೇಕೆ ನಾನಾ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಷಾಂಡರೊಡೆಯನೇ ಸಂಧಿಯೇ. ಪರಮಾತ್ಮ ಪಲಾಕನನ್ನೆತ್ತಿಸಿ ಪಲಾಕನನ್ನೆತ್ತಿಸಿ ವರದನೆ ಪಾಶುಪತಾಸ್ತ್ರ ಪಲಾಕನನ್ನೆತ್ತಿಸಿ ವರದನೆ ಪಾಶುಪತಾಸ್ತ್ರ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದನ ವಿಜಯನೆಂಬ ಬೆಸರು ಹರಿಗಳ ಹತಗೈಯಲ್ ಅಮಿತೋ ಸೋಹದಿಂದಿಹ ಅನುಜರ ಈ ಪರಿನಾಯುವುದು ಕರವೆ ಧರ್ಮ ಜಗ ಕೃಷ್ಣ. ಪರಮಾತ್ಮ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಗವಾಗಿ ಬೆಳಕಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಲೇಬೇಕು. ಅರ್ಜುನ ಅರ್ಜುನ ಪರಮಾತ್ಮ ಧರ್ಮನಂದನ, ಭೀಮಾರ್ಜುನರು ಬಹಿರಂಗದಲ್ಲಿ ನಿನ್ನ ಆಜ್ಞೆಗೆ ಸಮ್ಮತಿಸಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗಧಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡಲಾರದೆ ಈ ರೀತಿ ತವಕ ಪಡುತ್ತಿರುವುದು. ಇಂತಹ ಸಂದಿಗ್ಧ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ದಾನವಾರಿ ಕಲಬೇಕಾರಿ ಯಾರಿಗೂ ಸ್ವೀಕರಿ ದಾನವಾರಿ ಕಲಬೇಕಾರಿ ಯಾರಿಗೂ ಸ್ವೀಕರಿ. ಯಾದವೇಂದ್ರ ಎನಿಸು ಯಾಗದ ಯಾದವೇಂದ್ರ ಎನಿಸುದಾಕರ ಸುಗುಣ ಸಾಂದ್ರ ಸರಸ ಸದನ ಸುಗುಣ ಸಾಂದ್ರ ಸರಸ ಸದನ ಸಂಧನಂದನಾದಿ ನಯನ ನಂದನಂದನಾದಿ ನಯನ ನಳಿನ ನಯನ ಹೃದಯನ ಪಾಲನ ನಳಿನ ನಯನ ಹೃದಯನ ಪಾಲನ ದಾನವ ಕಲವಿಲಾರಿ ಸಾರಿತು
ನನ್ನ ಬುದ್ಧಿಗೆ ಮಂಕಕವಿದಂತಾಗಿದೆ. ಸಮಸ್ತ ವಿಚಾರವನ್ನು ಅರಿತ ಪ್ರಭುವು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಪ್ರಭು. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆದೇ ತೀರಬೇಕು. ಆ ಭೀಮಾರ್ಜುನರ ಸೇಡಿನ ಜ್ವಾಲೆಯು ಶಮನವಾಗಲೇಬೇಕು. ತಂಗಿ ಧ್ರುಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಡಿನ ಕುರುಬ. ಅಣ್ಣ, ಧರ್ಮಪ್ರಭುವಿನ ಆ ಮಾತಿಗೆ ಕಟ್ಟಿಬಿದ್ದು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡ ಎಂದು ಇದೋ ನಿನ್ನಲ್ಲಿ ಸೆರೆಗೊಡ್ಡೆ ಬೇಡುತ್ತಿರುವೆನು ಪರಮಾತ್ಮ. ತಂಗಿ ಚಿಂತ ಪಡದೆ ಶಾಂತಿಯ ಕಾಣೆ, ಅದಕ್ಕೆ ನಿನ್ನಯ ಮನದಿ ಚಿಂತ ಪಡದೆ. ಶಾಂತಿಯ ಕಾಣೆ, ಅದಕ್ಕೆ ನಿನ್ನಯ ಮನದಿ ಚಿಂತ ಪಡದೆ. ಕಾಕುಲ ಪಡಲೆ ಹೃದಯ ಕಾಕುಲ ಪಡಲೆ ಹೃದಯ ನೀಲ ಸುನಗುತ್ತಿರೆ ಮಾನಕ ಶಾಂತಿ ನೀನ ಸುನಗುತ್ತಿರ ಎನ್ನ ಮಾನಕ ಶಾಂತಿ. ನಿಮ್ಮಯಳಿಗೆಗಾಗಿ ಹೊರಟಿಗೆ ಶಾಂತಿ. ನಿಮ್ಮಯಳಿಗೆಗಾಗಿ ಹೊರಟಿಗೆ ಶಾಂತಿ. ವಿಜಯ ನಿಮಗಿಂದು ಒದಗಿ ಬಂದು ಕೊಂಚ ಪಡದಲ್ಲಿ ಚಿಂತೆಯಿರೋ. ವಿಜಯ ಒದಗಿಂದು ಒದಗಿ ಬಂದು ಚಿಂತ ಪಡದಲ್ಲಿ ಚಿಂತೆಗೆ ಎಂತ ಶಾಂತಿಯ ತಾಳೆ ಸದೆಗೆ ನಿನ್ನಯ ಮನದಿದ್ದ ಮನದೆ ಮದಿಸಿದ ಗೌರವದ ಮೂಲವ ತಮ್ಮನು ಪಾಂಡವ ಕೀರ್ತಿಯ ಎನ್ನಲು ಮೆರೆತಿ. ಮುಗಿಲೊಳು ಮೇರದಿ ನಿನ್ನಯ ಮನದ ಬೇಗೆಯನು ನಂದಿಸಿ. ನಿನ್ನಯ ಮನದ ಬೇಗೆಯನು ನಂದಿಸಿ. ಸಪ್ತಲಾಂಛನನ ದರ್ಪ ಮುರಿಯುವೆ ಕಪಿಫಲವತಿ ಹೃದಯದಿ ನರಸುರ. ಸಪ್ತಲಾಂಛನ ದರ್ಪ ಮುರಿಯುವೆ ಕಪಿಫಲವತಿ ಹೃದಯದಿ ಮನೆಗೆ ನಿನ್ನಯ ಮನದ ಮನದೆ ಸದಯಳ ತಿರುದ ಮನದೆ ಮನದೊಳು ತಿರುದ ಒಡದಿರು. ತಂಗಿ, ಅಣ್ಣ, ನೀನಿನ್ನು ಶಾಂತವಾಗಿರು. ಈ ದಿನವೇ ನಾನು ರಾಜ್ಯಸಭೆಗೆ ಹೋಗಿ ಆ ದುರ್ಯೋಧನ ದುಶ್ಯಾಸನರನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ನೀನಿನ್ನು ನಿಶ್ಚಿಂತಳಾಗಿರು. ಹಾಗೆ ಆಗಲಿ ಪರಮಾತ್ಮ. ನಾಯಕನೇ
ನಿನ್ನ ಆಜ್ಞೆಯಂತೆ ಆಗಲಿ ಪರಮಾತ್ಮ. ನಡೆ. ಚಿತ್ರಗಳ ಮಧ್ಯದಲ್ಲಿ ಆಹಾ, ಜಿಗಿದಾಡುವ ಜಿಂಕೆಯಂತೆ ಹೌದು ಸ್ವಾಮಿ. ಆ ಬೆಳ್ಳಿ ಮೋಡಗಳ ಅಂಚಿನಿಂದ ಜಾರಿ ಬಂದ ಆ ತಂಪಿನ ಇಂಪಿನ ಚುಮ್ಮನ ಕ್ಷೀರಗಳನ್ನು ಒಕ್ಕಿಸಿ ಆಹಾ. ಅಂಬಿಗ ನಿಲ್ಲದ ಈ ದೋಣಿಯಲ್ಲಿ ಕರೆತಂದಿರುವ ಈ ಮಾಯಾಲೋಕದ ಪ್ರಪಂಚಕ್ಕೆ ಬಾ, ನಾ ತಾಳೆನೋ ಮನ್ಮಥನ ವಿರಹವಾದಗೆ. ಹಬ್ಬಬ್ಬ, ಇಂತಹ ಸಮಯದಲ್ಲಿ ಎಂತಹ ಮಾತುಗಳನ್ನಾಡುವಿರಿ ಪ್ರಿಯ. ರಾಣಿ ಸಂಗೀತದ ವಾಣಿ ರಾಣಿ ಸ್ವರ ಸಂಗೀತದ ವಾಣಿ. ಓ ರಾಣಿ ಸ್ವರ ಸಂಗೀತದ ವಾಣಿ. ಸಲಿತೆ ಚಿನ್ಮಯ ಗುಣವೇಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ. ಓ ರಾಣಿ ಬಾರನ ಬಾಳಿನ ಒಲಿದು ಬಂದ ಪ್ರಿಯೆ, ಒಲಿದು ಬಂದ ನಯನ ಕಂಗೊಳಿಸುವ ನಯನ ಕಂಗೊಳಿಸುವ ರಾಗದ ಒಂದು ರಾಗ ಹಾಡಿ ಬಾರನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ. ಬಾರನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ. ನಯನ ಕಂಗೊಳಿಸುವ ನವಿಲ ಹೂಗರಿಯೇ. ನಯನ ಕಂಗೊಳಿಸುವ ನವಿಲ ಹೂಗರಿಯೇ. ಕುಣಿತ ಬಾ ರಾಗಕ್ಕೆ ನಡೀತ ಬಾ, ರಾಗದಿ ಸ್ವರ ಗೀತೆ ಹಾಡಿ ಮೈ ಮರೆಸುವ ಬಾ. ಕುಣಿತ ನಡೀತ ಜಗವ ನಗಿಸಿ ನಾವು ಹಾಡುವ ಬಾ. ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇ ನೀ. ಓ ರಾಣಿ ಪ್ರಿಯೆ, ಪ್ರಾಣೇಶ್ವರ, ಅಲ್ಲಿ ನೋಡು, ಎಲ್ಲಿ ಆ ಗಿಳಿ ಕೋಗಿಲೆಗಳು ಎಷ್ಟೊಂದು ಸೌಂದರ್ಯವಾಗಿ ನಲಿಯುತ್ತಿರುವವು. ಹೌದು ಪ್ರಿಯ. ಅಲ್ಲಿ ನೋಡು, ಆ ತಂಪಾದ ಗಾಳಿಯಲ್ಲಿ, ಆ ಸಮುದ್ರ ತಡಿಯಲ್ಲಿ ಎಷ್ಟೊಂದು ತಂಪಾದ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಹೊತ್ತು ಅನ್ನಿಸೋಣವೇ? ಸ್ವಾಮಿ, ಅಲ್ಲಿ ನೋಡಿ ಪ್ರಿಯ, ಗಾನಕ್ಕೆ ಹೋಗಿ. ಆ ಚಂದ್ರನ ನೋಡುತ್ತಿದ್ದರೆ ಆಹಾ. ಮನಸ್ಸಿಗೆ ಎಷ್ಟೊಂದು ಸಂತೋಷವಾಗಿರುವುದಲ್ಲವೇ? ಹೌದೇ? ನೀಲಿ ಬಾನಿನ ಚಂದಿರ ಪ್ರಿಯ, ಪ್ರಿಯೆ, ಧರೆಗೆ ಇಳಿದು ಪ್ರಿಯ, ಪ್ರಿಯೆ, ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ನೀಲಿ ಬಾನಿನ ಚಂದಿರ ಧರೆಗೆ
ಹೆಚ್ಚು ನರ್ತನ ಮಾಡುತ್ತಿರುವೆ ಅಲ್ಲವೇ? ಆಹಾ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಪ್ರಾಣೇಶ್ವರ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಜಾಣ ಕೋಗಿಲೆ ನಿನಗೆ ಏನು ಹೇಳಲೇ? ಗಾನ ಸಾಮ್ರಾಜ್ಯದ ರಾಣಿಯು ನೀನು, ರಾಗ ಸೌಂದರ್ಯವೇ ನಿನ್ನ ಆಭರಣವೇನು? ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ತಿರುಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲ್ಲು ಗಲ್ಲು ಎನ್ನುತ್ತ ನಲಿಯುತ್ತಿರೆ. ತಿರುಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲ್ಲು ಗಲ್ಲು ಎನ್ನುತ್ತ ನಲಿಯುತ್ತಿರೆ. ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಮಿಡಿದನು ಮದನ. ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಮಿಡಿದನು ಮದನ. ಈ ಪ್ರೇಮ ಸಂಗಮಕ್ಕೆ ಪ್ರಿಯೆ, ಪ್ರಾಣೇಶ್ವರ ಈ ಪ್ರೇಮ ಸಂಗಮಕ್ಕೆ ತೂಗೋಣ ಉಯ್ಯಾಲೆ. ಆ, ಲಾ 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 ಲಾ. ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಗಾನ ಸಾಮ್ರಾಜ್ಯದ ರಾಣಿಯು ನೀನು, ರಾಗ ಸೌಂದರ್ಯವೇ ನಿನ್ನ ಆಭರಣವೇನು? ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನು ನೀಡಲೇ?
ಕೂಗಿದ ಸಮಯ ಹೃದಯದ ಕೋಗಿಲೆ ಇಂಚರಗೈಯಲು ಹೃದಯದ ಭಾವನೆ ಮಧುರ ಮಧುರ ಹೃದಯದ ಭಾವನೆ ಮಧುರ ಮಧುರ ಗೆಳತಿ ಪ್ರಿಯತಮೆ ಬಾರದೆ ಗೆಳತಿ ಪ್ರಿಯತಮೆ ಬಾರದೆ ಏನೋ ಸಂಗೀತ ಏನೋ ಉಲ್ಲ ಏನೋ ಸಂಗೀತ ಏನೋ ಉಲ್ಲ ಕೇಳಲ್ ಅಸದಳ ಕೇಳಲ್ ಅಸದಳ. ಶಕುನಿ, ಸೌಬಲ, ಏಕೆ ಮೌನವಾಗಿದೆ? ಏನಾಯಿತು ಏನಾಯಿತು? ಅಂದು ನಿನ್ನ ಜನ್ಮದಾತ ಸಹಜಾತರೊಡನೆ ಕುರುವಂಶವನ್ನೇ ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ಏನಾಯಿತು ನಿನ್ನ ಶಪಥ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಆದಮ ಮರಳುಗಳೇ ಸದ್ದು. ಏನು ಈ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ? ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈತಿರುವ ಪ್ರಚಂಡ ಮಾರುತ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹುಕ ಕುಕ್ಷ ಬಗೆಯುವ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ಧೂರ್ತ ದುರ್ಜಾತ ದುರ್ಬತ್ತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶಜರ ಅರಣ ತೊರೆದು ಅದೆಷ್ಟು ವರ್ಷಗಳು ಉರುಳಿ ಹೋದವು ಗೊತ್ತೇ ಬರುಡೆ. ಗತ ವರ್ಷಗಳ ನೆನಪು ಮರುಕಳಿಸಿ ಬರುತ್ತಿದೆ. ಅನ್ನ ನೀರಿಲ್ಲದೆ ಹಸು ನೀಗಿದವರ ಆರ್ತನಾದ ನನ್ನ ಅಂತರಾತ್ಮದೊಡನೆ ಕದಡಿ ಒಡೆಯುತ್ತಿದೆ. ಕಣ್ಣೆದುರಿಗೆ ನಡೆದ ಸುರಿ ಕೃತ್ಯದ ಘೋರ ಯಾತನೆ ಈ ನನ್ನ ಕರುಳ ತಳವನ್ನೇ ಇರಿದು ನರಳಿಸುತ್ತಿದೆ. ಒಂದು ಸೇಡಿನ ಕಿಡಿಯಾಗಿ ಉಳಿದು ಕುರುಕುಲದ ಗೂಡನ್ನು ಒಡೆದು ಒಡವಿ ಕುಡಿ ಮಾಡಿ ಈ ಬೀಡಲ್ಲಿ ಚೆಲ್ಲಾಡಲೆಂದು ನನ್ನ 100 ಜನರ ಒಂದು ಇಡೀ ಅನ್ನ ಒಂದು ಒಳಗೆ ನೀರು ನನಗುಣಿಸಿ ಅವರ ಶಕ್ತಿಯನ್ನೆಲ್ಲ ನನಗೆ ದಾರೆ ಎರೆದು ಸೇಡೆಂಬ ಧಾವಾಜ್ಞೆ 100 ವಾಡಿಗಳಿಂದ ಶಕುನಿ ಶಕುನಿ ಎಂದು ಅಭಿಮಾನವಿಟ್ಟು ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ. ಒಬ್ಬೊಬ್ಬರಾಗಿ ಸತ್ತರು. ಆ ದಾರುಣ ದೃಶ್ಯವು ನನ್ನ ಶ್ರುತಿಪಟಗಳಿಂದ ಅಚ್ಚಳಿದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದಿ ಕೃಶವಾಗಿದ್ದೇನೆ. ಎಲೈ ಕುರುಕುಲದ ಕುಲ, ಏನು ಅರಿಯದ ಕೋಮಲವಾಗಿದ್ದ ಈ ನಿನ್ನ ಸೋದರ ಭಾವನ ಹೃದಯದಲ್ಲಿ ದ್ವೇಷ ಎಂಬ ವಿಷದ ಜ್ವಾಲೆಯಿಂದ ಎಬ್ಬಿಸಿದಲ್ಲವೇ? ಅದು ಇಂದು ದಗದಗರೆ ಹತ್ತಿ ಉರಿಯುತ್ತಿದೆ. ಶಿಖರಕ್ಕೇರಿ ಮೆರೆಯುತ್ತಿರುವ ನಿನ್ನ ಕುರುವಂಶ ನಿರ್ವಂಶ ಯಾವ ನನ್ನ ರಾಜ್ಯವನ್ನು ನಾಶಗೈದು ಮೋಸದ ವಾಸಸ್ಥಾನವನ್ನಾಗಿ ಮಾಡಿ ಮೆರೆಯುತ್ತಿರುವ ನಿನ್ನ ಅರಮನೆ ಶೂನ್ಯ. ಹಸ್ತಿನಾವತಿ ಅರಮನೆಯ ಮಹಾದ್ವಾರದಿಂದ ರಣರಂಗದವರೆಗೂ ರಕ್ತದ ಸಾಗರವನ್ನು ಏರ್ಪಡಿಸಿ ಸಾಮ್ರಾಟ ಪದವಿ ಪಟ್ಟದ ಮಗುಟವನ್ನೊತ್ತು ಚಲದಂಗಮಲ್ಲ ಎಂದು ಮೆರೆಯುತ್ತಿರುವ ನಿನ್ನ ಮಸ್ತಕವು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ನಾನೆಂದು ನೋಡುವೆನು. ಅಂದೇ ನನಗೆ ಆನಂದ, ಅಂದೇ ನನಗೆ ಪರಮಾನಂದ.
ಅಳಬೇಡಿ. ಅಣ್ಣ ಅಳಬೇಡಿ. ಅಣ್ಣ 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 ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಅಳಬೇಡಿರ ನನ್ನ ವೀರ ಸಹೋದರರೇ, ಅಳಬೇಡಿರೋ ನನ್ನ ವೀರ ಸಹೋದರರೇ. ದುರ್ಯೋಧನನು ಮಾಡಿದ ಮೋಸ ಹೇಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹೇಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಂಜನವನ್ನು ಮಾಡಿಸಿ
ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕರಿಂದ ಪರಿತಪಿಸುತ್ತಾ ನಿನಗಾಗಿ ಒಂದು ತೊಟ್ಟು ಕಣ್ಣೀರಿಡುವವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಹೇಳ್ತೀವಿ. ಯಾರಿಗೆ ಮಾವ ನರಕದ? ನಿನಗೆ. ದುರ್ಯೋಧನ, ನಿನ್ನ ಕಡುವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಅದೇ ಹಸಿದ ಎಬ್ಬುನಿ ಅಂತ ಹೀಗೆ ಬಗ್ಗುಡಿವೆ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆ ಏಕೆ ಕುರುರಾಜ? ಜಯದ್ರುತ ಕೃತವರ ಮಾದಿಗಳು ಸೈನ್ಯ ಸಮೇತರಾಗಿ ಈ ದಿನವೇ ಹೊರಟರೆಂದು ದೂತರು ಈಗ ತಾನೇ ಸಮಾಚಾರವನ್ನು ತಂದರಲ್ಲ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. 12 ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನಾದರೂ ಜಾತಿ ಹಿಂಸೆ, ವಯೂಧ ಕಲಹ ಇದು ಸರಿಯೇ ಮಾವ? ನಾನು ಹಾದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ಸಾರಿ ವಿಧ ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಮಾವ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವ? ಹೌದು ಅಗ್ರಜ. ಅಗ್ರಜ ಇದಕ್ಕೆ ಅಗ್ರಜ ಇದಕ್ಕೆ ಯದು ನಂದನ ದರಿದ್ರಾನ್ವಿತ ಗೆಳೆಯ ವಿದುರಲಂ ಸಂಧಿಸಲು ವನ ಕುಟೀರಕ್ಕೆ ಹೋಗಿರ್ಪನೈ. ಅಗ್ನಿಸಲ ಸಕಲವು ನನಗೆ ಅಗ್ರಜ. ಅಗ್ರಜ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ದಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ಹೌದು ಅಗ್ರಜ. ಸರಿ, ಹೋಗು ಸಹೋದರ. ಅತಿಥಿಯ ಸತ್ಕಾರಕ್ಕೆ ಸಕಲ ಸಿದ್ಧತೆ ಆಗಲಿ. ಅಗ್ರಜ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡವೇ? ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ 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 ಬಲು ಬೇಸರವು ಬೇಡ ಬೇಡ ಬಲು ಬೇಸರವು. ಹೋಗಲಿ ಸೇರಲಾದ ದೂರ ಅಡ್ಡಗಳು ಆಡುತ್ತಲೇ ಹೋಗಲಿ ಸೇರಲಾದ ದೂರ ಅಡ್ಡಗಳು. ನಮ್ಮ ಪಾಂಡವರ ಆತನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವಂತಿಲ್ಲ. ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ವಿದುರನ ಮನೆಯನ್ನು ಆಶ್ರಯಿಸಿರುವನಂತೆ. ಚಚೆ, ಎಷ್ಟೊಂದು ಅಪಮಾನ! ಅವಹೇಳನಾಗ್ರಜ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಎಷ್ಟೇ ಆದರೂ ಭಕ್ತ ಪರಾಧೀನನು.
ಆತನಿಗೆ ವಿದುರನಂತಹ ಭಕ್ತರು ಮತ್ತಿನ್ಯಾರಿರುವರು? ಈ ದಿನ ವಿದುರನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಸಭಾಮಂದಿರಕ್ಕೆ ಬಂದೇ ಬರುವರು. ನೀನು ಚಿಂತಿಸಬೇಡ. ನಡೆ ಸಹೋದರ, ಅತಿಥಿಯ ಸತ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಮಾಡು. ಆ ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ದುಶ್ಯಾಸನ, ಮದ ಗಜಗಳೆಷ್ಟಿದ್ದರೇನು ಸಿಂಹಕ್ಕೆ ಸಾಟಿಯೇ? ಮಾವ, ನೋಡಿದೆಯಾ ನನ್ನ ಸಹೋದರನ ಕ್ರೋಧಾಗ್ನಿ ಸ್ವರೂಪವನ್ನು? ಮಾವ, ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಸಾರ್ವಭೌಮನಾದ ನಿನ್ನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರರಾದ ವಿದುರನ ಮುರುಕು ಜೋಕಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅವಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತರಾದ ನೀನು ಈ ಅವಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಮಾವ, ಕೃಷ್ಣನಲ್ಲಿ ನಿನಗೆ ಏಕೆ ಇಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿದೆ. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಬರುಳಾಗಿ ಭಗವಂತನೆಂದು ಯಾರು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವುದು. ಕಂಸ, ಶಿಶುಪಾಲ, ಜರಾಸಂಧ ಇವರುಗಳು ನಿನಗೆಂತ ಮಿತ್ರರಾಗಿದ್ದರೆಯ? ಕಾರಣವಿಲ್ಲದೆ ಅವರುಗಳನ್ನು ಸಂಹರಿಸಿದ. ಕಂಸನನ್ನು ಒದಿಸಿ ಅರುಳು ಮರುಳು ಮುದುಕರಾದ ಉಗ್ರಸೇನನನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರನನ್ನು ಸುರಪಾನಮತ್ತನನ್ನಾಗಿ ಮಾಡಿ ತಾನು ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡು ಮೆರೆಯುತ್ತಿದ್ದನಲ್ಲ. ಇಂತಹವನಿಗೆ ಮನ್ನಣಿಗೆ? ಮಾವ, ಹಾಗಾದರೆ ನನ್ನನ್ನೇಕೆ ಆದಿನ ದ್ವಾರಕೆಗೆ ಕಳುಹಿಸಿದೆ? ಆ ನಂದ ಗೋಪಾಲನ ಮನೆಯ ಬಾಗಿಲಿನಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಯೋಗ್ಯವಾದ ಕಾರ್ಯವೇ ಮಾವ? ಅದಕ್ಕೂ ಒಂದು ಉದ್ದೇಶವಿತ್ತು. ಏನೋ ಉದ್ದೇಶ? ಸರ್ಪದ ವಿಷದಲ್ಲನ್ನು ಕಿತ್ತು ಬೇಕಾದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಆ ಸೈನ್ಯ ನೀನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನಲ್ಲವೇ ದುರ್ಯೋಧನ? ಮಾವ, ನೀನು ಹೇಳುವಂತೆ ಕೃಷ್ಣನು ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ ಪುಣ್ಯ ದಯೆ ದಾಕ್ಷಿಣ್ಯ ಈ ವಾಕ್ಯಗಳನ್ನು ಯಾರಿಂದ ಕಲಿತೇವನು ದುರ್ಯೋಧನ? ಪಾಂಡವರು 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 ಪಾಂಡವರನ್ನು ಆ ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಆ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವೇ, ಪಗಡೆ ಆಟದಲ್ಲಿ ರಾಜ್ಯವನ್ನು ಸೋತಾಗಲೇ ರಾಜ್ಯ ಮೇಲಿನ ಹಕ್ಕು ಸಂಪೂರ್ಣವಾಗಿ ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೆ ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜನೆಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿರುವರು. ಜಯಿಸುವುದಾದರೆ ರಣಕ್ಷೇತ್ರದಲ್ಲಿ ಸಡಿಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯರುದ್ಧಿ ಏಕೆ? ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೋಬಲ ರಾಜ. ಆ
ಪಾಂಡವರಿಗೆ ಯುದ್ಧದ ಹೊರತಾಗಿ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವೇ ಅಲ್ಲವಯ್ಯ ದುರ್ಯೋಧನ. ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಒಂದು ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಮಾವ, ಆಗಲೇಬೇಕು. ಸಾರ್ವಭೌಮ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಅದೇನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವುದು. ನಡೆಯ ಸುಯೋಧನ. ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನೇನನ್ನು ಮಾಡುವುದಿಲ್ಲ. ನಡೆ ಮಾವ. ನಡೆ ನಡೆ. ಕುರುಕುಲದ ರಣಕಲಿ ನೀನಾಗುವ ರಣರಂಗದಲ್ಲಿ ನಾರಬಲಿ. ಓರ್ಗರುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನು ಎಬ್ಬಿಸಿ ವೇಷಾಗ್ನಿಯ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುವ ಧರೆಯನ್ನು ಬಿರಿಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವನ್ನು ಈ ಶಕುನಿಯ ಕೃತ್ರಿಮದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ಎಲೆ ಈ ಕುರುಕುಲ ಪುಣ್ಯ ಏನು ಅರಿಯದ ಕೋಮಲವಾಗಿದ್ದ ದ್ವೇಷ ಭವಿಷ್ಯದ ಜ್ವಾಲೆಯನ್ನು ಬಿಸಿಲ್ಲವೇ? ಅದು ಇಂದು ದಗದಗರೆ ಹತ್ತಿ ಉರಿಯುತ್ತಿದೆ. ಯಾವ ನನ್ನ ರಾಜ್ಯವನ್ನು ನಾಶ ಮಾಡಿ ಮೋಸದ ಮಹಾಸಂಸ್ಥಾನವನ್ನಾಗಿ ಮಾಡಿ ಮೆರೆಯುತ್ತಿರುವ ನಿನ್ನ ಅರಮನೆ ಶೂನ್ಯ. ಹಸ್ತಿನಾವತಿ ಅರಮನೆಯ ಮಹಾದ್ವಾರದಿಂದ ರಣರಂಗದವರಿಗೂ ರಕ್ತದ ಸಾಗರವನ್ನು ಏರ್ಪಡಿಸಿ ಸಾಮ್ರಾಟ ಪದವಿ ಪಟ್ಟದ ಮುಕುಟವನ್ನೊತ್ತು ಚಲದಂಕ ಮಲ್ಲ ಎಂದು ಮೆರೆಯುತ್ತಿರುವ ನಿನ್ನ ಮಸ್ತಕವು ರಕ್ತದ ಮಡಿಯಲ್ಲಿ ಕಚ್ಚಿಕೊಂಡು ಹೋಗುವುದಲ್ಲ. ಈ ಕಣ್ಣುಗಳಿಂದ ನೋಡುವೆನು. ಅಧಿಕಾರ ಬೇಕೆ ನಿನಗೆ? ಅಧಿಕಾರ ಇನ್ನೆಷ್ಟು ದಿನ ನಿನ್ನ ಅಹಂಕಾರ? ಅಧಿಕಾರ 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 ಮನದಿಂದ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅಧಿಕಾರ 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 ಮತದಿಂದ ಕೊಟ್ಟು ನೆಲೆಗಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿಯಾದ ನಿನ್ನ ಮನದಲ್ಲಿ ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ. ನಾ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ನಾಶ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ನಿನ್ನ ನಾಶ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮತದಿಂದ ಕೊಟ್ಟು ನೆರೆಯುವುದು. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ಕೀಟ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ವೀರಧನುಸು ಹಿಡಿದುಕೊಳ್ಳುವ ಶೂರಪಾತನು, ವೀರಧನುಸು ಹಿಡಿದುಕೊಳ್ಳುವ ಶೂರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಶೂರಸೈನ್ಯನು,
ನ್ಯಾಯವಾಗಿ ಪ್ರಾಣ ಬಿಡುವ ಭೂಮತನದು ತಿಳಿದೆದ್ದು ನಿಲ್ಲುವನು ಭೀಮಸೇನನು ತಿಳಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ಗುಂಡ ಮುಂದ ಕುಂದಿರುವನು ತನ್ನ ಗದೆಯಿಂದ ರುಡ ಮುಡ ಕುಂದಿರುವನು ಅಧಿಕಾರ ಮದದಿಂದ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಪಾಪಿ ನಾನು ನೋಡುವೆ ನೀಚ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಕೃಷ್ಣಾರ್ಪಣಮಸ್ತು. ನಾನು ಮಾಡಿದ ಕರ್ಮಫಲವು ನಿಶ್ಶೇಷವಾಗಿ ತೀರಿ ಎಂದಿಗೆ ಭಗವಂತನು ನನ್ನ ತಲೆಯ ಮೇಲೆ ಅಭಯಸ್ಥವನಿಡುವನು. ಯಾವಾತನ ಮಂಗಳವು ಅನಸುರುವು ಅನವರ್ತವು ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗೂ ಆದಾದನು ಸಕಲಕ್ಕೂ ಕರ್ತನು. ಅಂತಹ ಮಹಿಮಾಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿ ರಾಯಭಾರಿಯಾಗಿ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನವನ್ನು ಪಡೆದು ಸಿದ್ಧಿಯನ್ನು ಪಡೆಯುವ ತನಕ ನಾನು ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವನು. ಕೃಷ್ಣಾರ್ಪಣಮಸ್ತು. ಈ ದೀನನ ಮರೆಯನ್ನಾಲಿಸಿ ಇಂದಕ್ಕೆ ದರ್ಶನವಿದ್ದೀಯ. ತಮ್ಮ ಪಾದಧೂಳಿಯಿಂದ ನನ್ನ ಕುಟೀರವು ಪಾವನವಾಯಿತು, ನನ್ನ ಜನ್ಮವು ಸಾರ್ಥಕವಾಯಿತು ತಂದೆ, ಸಾರ್ಥಕವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನ ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ.
ಹರಸಿದಾಕ್ಷ ಲಕ್ಷವಂಧನವಯ್ಯ ಲಕ್ಷ್ಮೀರಮಣ ಕೋಟಿ ಬಂಧನವಯ್ಯ ಕೋವಿದಯರ ರಸ ಕೋಟಿ ಬಂಧನವಯ್ಯ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ಆಲಿಸಿ ಇಂದಿಗೆ ದರ್ಶನವಿತ್ತೀಯ. ತನ್ನ ಪಾದಧೂಳಿಯಿಂದ ನನ್ನ ಕುಟೀರವು ಪಾವನವಾಯಿತು, ನನ್ನ ಜನ್ಮವು ಸಾರ್ಥಕವಾಯಿತು ತಂದೆ. ವಿದುರ, ಪರಮಾತ್ಮ, ಈ ಕೊಂಡಾಟದ ಮಾತುಗಳು ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವಿದುರ? ಪರಮಾತ್ಮ, ಇದ್ದ ಕೀರವನ್ನು ತಮ್ಮ ತಪ್ಪಿಸಿ ತಾನೇ ಮಾಡಬಾಡಿಬಿಟ್ಟೇನಲ್ಲ ಸ್ವಾಮಿ. ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಣಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಈ ಅನುಡು ಸೋಪಿಯಾದ ನಾನು ಏನು ತಾನೇ ಕೊಡಬಲ್ಲ ದೇವ? ಅದು ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತೀವಿ ಪರಮಾತ್ಮ. ವಿದುರ, ಈ ದಿನ ನಾನು ಯಾವುದೋ ಒಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ನಿನ್ನ ಭಕ್ತಿ ಎಂಬ ಪಾಶವು ಸೆಳೆದು ತಂದಿತು ನನ್ನನ್ನು ಇಲ್ಲಿಯ ತನಕ. ನೀನೇನು ಸಾಮಾನ್ಯನೇ ವಿದುರ? ಪಡವಿಯ ಭಕ್ತ ಶಿರೋಮಣಿ ಪಡವಿಯ ಭಕ್ತ ಶಿರೋಮಣಿ ಅಲ್ಲ ನಿನ್ನಯ ಮನವ ಬಿಡು ಅಲ್ಲ ನಿನ್ನಯ ಮನವ.
ಪಾಶವೇ ತವನೊಲಿಸಿದ ಸಲಭಾರ್ಪುದು ಜನಿಸಿದ ಜನಿಸಿದ ಭಕ್ತ ಸುಯೋಧನ ಜನಿಸಿದ ಭಕ್ತ ಸುಯೋಧನ ಭಕ್ತನೇ ನಿನಗಿಂತ ಉತ್ತಮನೇ ನೀವನೇ ಭಕ್ತನೇ ನಿನಗಿಂತ ಉತ್ತಮನೇ ನೀವನೇ ಅಲ್ಲೇ ನಿನಗೆ ಅಲ್ಲೇ ನಿನಗೆ ಮನವ ವಿದುರ ವಿದುರ ಪರಮಾತ್ಮ ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಸತತವೂ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದಲ್ಲಿ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರ ಪದಾರ್ಥಗಳನ್ನೆಲ್ಲ ತ್ಯಜಿಸಿ ಗೋಮಾತೆ ಕ್ಷೀರದಿಂದ ಜೀವಿಸಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೇ ವಿದುರ ವಿದುರ ನಾನು ಮಾರ್ಗಾಯಾಸವಾಗಿ ಬಹಳವಾಗಿ ಬಳಲಿ ಬಂದಿರುವೆನು ಏನಾದರೂ ಆಹಾರವನ್ನು ಕೊಡುವಿದರ ಪರಮಾತ್ಮ ಏನು ಹೇಳಲಿ ಪರಮಾತ್ಮ ತಂದೆ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ ಏನು ಗೋಮಾತೆಯ ಕ್ಷೀರವೇ ವಿದುರ ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರ ಇದರ ಹಿಂದೆ ಕುಚೇಲನು ನನಗಾಗಿ ತಂದಿಟ್ಟಿದ್ದ 1 ಇಡೀ ಅವಲಕ್ಕಿ ಸಾರವು ನಾನು ಈಗಲೂ ತುದಿನಾಲಿಗೆಯಲ್ಲಿ ಸವಿದಂತಿರುವುದು ಅಲ್ಲದೆ ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ಆರಿಸಿ ಇಟ್ಟಿದ್ದ ಆ ಹಣ್ಣಿನ ಸವಿರುಚಿಯನ್ನು ನಾನು ಇನ್ನೂ ಮರೆತಿಲ್ಲ ವಿದುರ ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು ಎಲ್ಲಿ ಅದನ್ನೇ ಕೊಡುವಿದರ ಏನು ಹೇಳಿಲಿ ಪರಮಾತ್ಮ ಏಕೆ ಏನಾಯಿತು ಏಕೆ ವಿಚಲಿತನಾದ ವಿದುರ ಇತ್ತ ಕ್ಷೀರವನ್ನು ತಮಗರಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೇನಲ್ಲ ದೇವ ನನಗೆ ಸಮರ್ಪಿಸಿದೆಯಾ ವಿದುರ ನನಗೆ ಸಮರ್ಪಿಸಿದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ನೋಡಿದೆಯಾ ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳುತ್ತಿರುವೆಯಲ್ಲ ನೀನೆಂತಹ ಸುಳ್ಳುಗಾರನಯ್ಯ ಪರಮಾತ್ಮ ಅದರಲ್ಲಿರುವ ಕ್ಷೀರವು ತಮ್ಮ ತುದಿನಾಲಿಗೆಯೂ ಸಹ ನೆನೆಯುವಂತಿಲ್ವಲ್ಲ ದೇವ ಏಕೆ ನೆನೆಯುವುದಿಲ್ಲ ವಿದುರ ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ಇಟ್ಟುಕೊಂಡು ಕ್ಷೀರ ಇಲ್ಲ ಎಂದು ಹೇಳುತ್ತಿರುವೆಯಲ್ಲ ಅಲ್ಲಿ ನೋಡು ಧನ್ಯ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ನಿನ್ನ ಪಡೆದು ವಸುದೇವ ದೇವರಿಗೆ ಭಕ್ತರನು ಕಾಯುವ ಭಕ್ತರನು ಕಾಯುವ ಶರಣರ ಪಾದವ ಕರುಣಾಕರನೆ ಶರಣರ ಪಾದವ ಕರುಣಾಕರನೆ
ಭಕ್ತ ರಕ್ಷಕ ಎಂಬ ಬಿರುದನ್ನು ಪಡೆದೆ. ನಿನ್ನ ಮಹಿಮೆಯನ್ನು ಪಡೆದ ಆ ವಸುದೇವ ದೇವಕಿಯರಿದ್ದೇನಿರು ಸ್ವಾಮಿ. ವಿದುರ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ವಿದುರ, ಬಿಡಲಾರೆ ಕೇಳುತ್ತಿದುರ, ಧರ್ಮವ ಹದಗೆಡಿಸುವರನು ಸಾಧವಡಿಯನೆ. ಬಿಡಲಾರೆ ಕೇಳುತ್ತಿದುರ, ಧರ್ಮವ ಹದಗೆಡಿಸುವರನು ಸಾಧವಡಿಯನೆ. ಬಿಡಲಾರೆ ಕೇಳುತ್ತಿದುರ. ಹೃದಯ ಸುಧರು ಸದ್ಧರ್ಮಧೋಳಿರಲು, ಹೃದಯ ಸುಧರು ಸದ್ಧರ್ಮಧೋಳಿರಲು, ಅಧಿವದಯಿತರು ಗುರುನಂದನರು, ಅಧಿವದಯಿತರು ಗುರುನಂದನರು, ಸತ್ಯವಲ್ಲದರಿಗೆ ಸ್ಥಿರವಲ್ಲವೆಗೆ, ಸತ್ಯವಲ್ಲದರಿಗೆ ಸ್ಥಿರವಲ್ಲವೆಗೆ, ಮತಿಗಳಿಗೆ ಶುಭ ಬರುಗೆ. ದೂರ ಧರ್ಮವ ಹದಗೆಡಿಸುವರನು ಸದವಡಿಯನೆ. ದೂರ ನಾನೆಂದು ಕೆಳಗಿದೆ ಸರಿಯ ಬಡಕು ಜಂಬು ಗಗನದಲ್ಲಿ ಗಳಿಸುವರೆ, ಕೆಳಗಿದೆ ಸರಿಯ ಬಡಕು ಜಂಬು ಗಗನದಲ್ಲಿ ಗಳಿಸುವರೆ, ಉಳಿಯುವರೆ ಆಗಿರುವರು, ಉಳಿಯುವರೆ ಕೌರವರು ಮಧಂದರವರ ದಪ್ಪದರ ಮೈಗೆ ಯುಧಿಷ್ಠಿರಗೆ ಜಯಂ ಅದಗಡಿಸುವರನು ಸದವಡಿಯ. ದೂರ ಪರಮಾತ್ಮ, ನನ್ನ ಸೋದರತ್ತಿಯಾದ ಕುಂತಿದೇವಿಯೊಡನೆ ಕೆಲವು ವಿಚಾರವನ್ನು ಮಾತನಾಡಿಕೊಂಡು ಆನಂತರ ನಾನು ಆ ದುರ್ಯೋಧನನ ರಾಜ್ಯಸಭೆಗೆ ಹೋಗುವೆನು. ಅಲ್ಲಿಗೆ ನೀನೂ ಬಾ. ನೀನೆಂದೂ ನೋಡದಂತಹ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು. ಅದನ್ನು ನೀನು ನೋಡುವೆ ಅಂತಿವಿದ್ರ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಪಡೆದೆ. ನಿನ್ನ ಮಹಿಮೆಯನ್ನು ಪಡೆದ ವಸುದೇವ ದೇವಕಿಯರಿದ್ದೇನಿರು ಸ್ವಾಮಿ. ಜಗದ ಜೀವನದ
ಭಕ್ತರಾದ ಪಾಂಡವರಿಗೆ ದೂತತ್ವನಿವಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಪಡೆದೆ ತಮ್ಮ ಮಹಿಮೆಯನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು ಸ್ವಾಮಿ.